टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೈಕ್ನಲ್ಲಿ ಬಂದು ಗುಂಡಿನ ದಾಳಿ ಮಾಡಿದ್ರ ಉಗ್ರರು. ಸ್ಥಳದಲ್ಲಿ ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಪತ್ತೆಯಾಗಿದೆ. ಕಪ್ಪು ಬಣ್ಣದ ಪಲ್ಸರ್ ಬೈಕ್ ವಶಕ್ಕೆ ಪಡೆದಂತ ಸೇನೆ ಬೈಕ್ ಮಾಲೀಕನ ಪತ್ತೆ ಹಚ್ಚುವಂತ ಕಾರ್ಯ ಕೂಡ ಚುರುಕುಗೊಂಡಿದೆ. ದಾಳಿಗೂ ಬೈಕ್ಗೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಬೈಕ್ ಕಳ್ಳತನ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಒಂದು ಬ್ಲ್ಯಾಕ್ ಪಲ್ಸರ್ ಕೂಡ ಸಿಕ್ಕಿದೆ ಅನ್ನೋದು ಗೊತ್ತಾಗಿದೆ. ಈಗ ಬೈಕ್ನಲ್ಲಿ ಬಂದು ಗುಂಡಿನ ದಾಳಿ ಮಾಡಿದ್ರ ಉಗ್ರರು ಹೇಗೆ ಅಂತ. ಸೊ ಸ್ಥಳದಲ್ಲಿ ನಂಬರ್ ಪ್ಲೇಟ್ ಇಲ್ಲದಂಥ ಬೈಕ್ ಕೂಡ ಪತ್ತೆಯಾಗಿದೆ. ಸೊ ಉಗ್ರರಿಂದ ಒಂದು ಕಡೆ ಗುಂಡಿನ ದಾಳಿ, ಸೊ ಕಪ್ಪು ಬಣ್ಣದ ಪಲ್ಸರ್ ಬೈಕ್ ಪತ್ತೆ ಆಗಿದೆ. ಅಂದರೆ ಮೇ ಬಿ ಇದು ಬಹುತೇಕ ಈ ಬೈಸರನ್ ವ್ಯಾಲಿಗೆ ಹೋಗುವಂಥ ದಾರಿಯಲ್ಲಿ ಸಿಕ್ಕಿರುವಂಥ ಬೈಕ್ ಆಗಿರುತ್ತೆ. ಯಾಕಂದರೆ ಈ ಪ್ರದೇಶಕ್ಕೆ ಹೋಗಬೇಕಾದ್ರೆ ಯಾವುದೇ ವೆಹಿಕಲ್ಗಳಿಗೆ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಲ್ಲಿ ಹೋಗಿ ಬಂದಂಥವ್ರು ತಿಳಿಸಿದಂಥ ವಿಚಾರ, ಹೋಗಿರುವಂಥವ್ರು. ಶ್ರೀನಗರದ ರಾಜಭವನದಲ್ಲಿ ಹೈ ವೋಲ್ಟೇಜ್ ಸಭೆ. ಮಧ್ಯರಾತ್ರಿವರೆಗೆ ಅಧಿಕಾರಿಗಳ ಜೊತೆ ಅಮಿತ್ ಶಾ ಸಭೆ ನಡೆಸಿದರು. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಹಾಗೂ ಐಬಿ ಮುಖ್ಯಸ್ಥರು, ಲೆಫ್ಟಿನೆಂಟ್ ಗವರ್ನರ್ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಸೊ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಘಟನೆಯ ನಂತರ ನಡೆದಿದೆ ಶ್ರೀನಗರದ ರಾಜಭವನದಲ್ಲಿ. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಮಧ್ಯರಾತ್ರಿವರೆಗೆ ಅಧಿಕಾರಿಗಳ ಜೊತೆ ಅಮಿತ್ ಶಾ ಸಭೆ ನಡೆಸಿದರು. ಜಮ್ಮು ಕಾಶ್ಮೀರ ಸಿಎಂ ಆಗಿರುವಂಥ ಒಮರ್ ಅಬ್ದುಲ್ಲಾ ಹಾಗೂ ಐಬಿ ಮುಖ್ಯಸ್ಥರು, ಲೆಫ್ಟಿನೆಂಟ್ ಗವರ್ನರ್ ಕೂಡ ಸಭೆಯಲ್ಲಿ ಭಾಗವಹಿಸಿದರು. 27 ಪ್ರವಾಸಿಗರ ಮೃತದೇಹ ಕಾಶ್ಮೀರದ ಶ್ರೀನಗರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಪಹಲ್ಗಾಮ್ನಿಂದ 27 ಪ್ರವಾಸಿಗರ ಮೃತದೇಹ ಸ್ಥಳಾಂತರ ಶ್ರೀನಗರಕ್ಕೆ ಆಗಮಿಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸೊ ಘಟನಾ ನಂತರ ಈಗ 27 ಪ್ರವಾಸಿಗರ ಮೃತದೇಹವನ್ನು ಕಾಶ್ಮೀರದ ಶ್ರೀನಗರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಪಹಲ್ಗಾಮ್ ಅಲ್ಲಾಗಿರುವಂಥ ಘೋರ ಇದು.